ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ. ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಪ್ರೆಗ್ನೆನ್ಸಿಯನ್ನು ಯಾವೆಲ್ಲ ಟೆಸ್ಟ್ಗಳನ್ನು ಮಾಡೋದ್ರಿಂದ ತಿಳಿದುಕೊಳ್ಬೋದು ಅನ್ನೋದರ ಬಗ್ಗೆ ನಾನು ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತ ಹೇಳಿ ಹೇಗೆ ತಿಳ್ಕೊಳ್ಬೋದು ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ಸ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಹಾಗಾಗಿ ಯಾರೆಲ್ಲ ಇದುವರೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ನಿಮ್ಮ ಪ್ರೆಗ್ನೆನ್ಸಿಯನ್ನು 3 ಟೆಸ್ಟ್ಗಳಿಂದ ಫೈಂಡ್ ಔಟ್ ಮಾಡ್ಬೋದು. ಮೊದಲನೇ ಟೆಸ್ಟು ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರುವಂತಹ ಕಾಮನ್ ಆಗಿ ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟ್, ಅಂದರೆ UPT ಟೆಸ್ಟ್ ಅಂತ ಕೂಡ ಕರಿತೀವಿ. ಇದು ನೀವು ಮೆಡಿಕಲ್ ಸ್ಟೋರಿಗೆ ಹೋಗಿ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ಟನ್ನು ಪರ್ಚೇಸ್ ಮಾಡಿ ಅದರಲ್ಲಿ ಬರೆದಿರುವ ಇನ್ಸ್ಟ್ರಕ್ಷನ್ನ ಪ್ರಕಾರ ನೀವು ಟೆಸ್ಟ್ ಮಾಡ್ಬೋದು. ಈ ಒಂದು ಯೂರಿನ್ ಟೆಸ್ಟ್ ಕಿಟ್ಟನ್ನು ಯಾವ ರೀತಿ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬೇಕು ಅನ್ನೋದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಯೂರಿನ್ ಪ್ರೆಗ್ನೆನ್ಸಿ ಟೆಸ್ಟನ್ನು ನೀವು ಸಾಮಾನ್ಯವಾಗಿ ನಿಮ್ಮ ಪೀರಿಯಡ್ ಮಿಸ್ ಆದ 1 ವಾರ ಬಿಟ್ಟು ಟೆಸ್ಟ್ ಮಾಡಬೇಕು. ಒಂದು ವೇಳೆ ನಿಮಗೆ ರೆಗ್ಯುಲರ್ ಪೀರಿಯಡ್ ಇದ್ದರೆ. ಒಂದು ವೇಳೆ ನಿಮಗೆ ಇರ್ರೆಗ್ಯುಲರ್ ಪೀರಿಯಡ್ ಇದ್ದರೆ, ನಿಮ್ಮ ಪೀರಿಯಡ್ ಆದ 10 to 15 ಡೇಸ್ ಬಿಟ್ಟು ನೀವೇನಾದರೂ ಟೆಸ್ಟ್ ಮಾಡಿದರೆ ನಿಮಗೆ ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳಿವೆ. ಇದನ್ನು ನೀವು ನಿಮ್ಮ ಅರ್ಲಿ ಮಾರ್ನಿಂಗ್ ಅಂದರೆ ನಿಮ್ಮ ಫಸ್ಟ್ ಯೂರಿನ್ನಿಂದ ಟೆಸ್ಟ್ ಮಾಡಬೇಕಾಗತ್ತೆ. ಇದಕ್ಕೆ ಸಂಬಂಧಪಟ್ಟ ಇಮೇಜಸ್ಗಳನ್ನು ಕೂಡ ನಾನಿಲ್ಲಿ ಅಟ್ಯಾಚ್ ಮಾಡಿದ್ದೇನೆ, ಅದನ್ನು ಕೂಡ ನೀವು ಚೆಕ್ ಮಾಡ್ಕೋಬೋದು. ಸೆಕೆಂಡ್ ಒನ್ನು, ಇನ್ಯಾವ ಟೆಸ್ಟ್ಗಳಿಂದ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತೇಳಿ ತಿಳ್ಕೊಬೋದು ಅಂತ ಹೇಳಿದರೆ, ಬೀಟಾ HCG ಬ್ಲಡ್ ಟೆಸ್ಟ್ ಅಥವಾ ಬ್ಲಡ್ ಪ್ರೆಗ್ನೆನ್ಸಿ ಟೆಸ್ಟ್. ಈ ಒಂದು ಟೆಸ್ಟ್ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿ HCG ಎಂಬ ಹಾರ್ಮೋನಿನ ಲೆವೆಲು ಎಷ್ಟು ಇದೆ ಅಂತ ಹೇಳಿ ತಿಳ್ಕೊಬೋದು. ಅಥವಾ ನಿಮ್ಮ ಬಾಡಿಯಲ್ಲಿ ಈ ಒಂದು ಹಾರ್ಮೋನಿನ ಲೆವೆಲ್ ಇದೆಯಾ ಇಲ್ವಾ ಅಂತ ಕೂಡ ನಾವು ಫೈಂಡ್ ಔಟ್ ಮಾಡ್ಬೋದು. HCG ಅಂದರೆ ಹ್ಯೂಮನ್ ಕೊರಿಯೋನಿಕ್ ಗೋನಡೋಟ್ರೋಪಿನ್. ಇದು ಪ್ರೆಗ್ನೆನ್ಸಿ ಹಾರ್ಮೋನ್ ಆಗಿರುತ್ತೆ. ಯಾವಾಗ ನಿಮ್ಮ ಒಂದು ಪ್ರೆಗ್ನೆನ್ಸಿ ಸ್ಟಾರ್ಟ್ ಆಗುತ್ತೆ ಆ ಒಂದು ಸಂದರ್ಭದಿಂದ ಈ ಒಂದು HCG ಎಂಬ ಹಾರ್ಮೋನು ಪ್ರೊಡ್ಯೂಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮ್ಮ ದೇಹದಲ್ಲಿ. ಹಾಗಾಗಿ ಟೆಸ್ಟ್ ಮಾಡಿದ ಸಂದರ್ಭದಲ್ಲಿ <5 ಇದ್ದರೆ ನಿಮ್ಮ ಪ್ರೆಗ್ನೆನ್ಸಿ ರಿಸಲ್ಟು ನೆಗೆಟಿವ್ ಅಂತ ಹೇಳಿ ಅರ್ಥ. ಒಂದು ವೇಳೆ 5ರಿಂದ 24ರ ಒಳಗಡೆ ಇದ್ದರೆ ನಿಮ್ಮ ಪ್ರೆಗ್ನೆನ್ಸಿ ಜಸ್ಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳಿ ಅರ್ಥ. ಈ ರೀತಿ ಒಂದು ವೇಳೆ ರಿಸಲ್ಟ್ ಬಂದರೆ ಡಾಕ್ಟ್ರು ನಿಮಗೆ ಇನ್ನೊಮ್ಮೆ ರಿಪೀಟ್ ಟೆಸ್ಟ್ ಮಾಡಲಿಕ್ಕೆ ಹೇಳ್ತಾರೆ. ಯಾವಾಗ ನಿಮಗೆ ರಿಪೀಟ್ ಟೆಸ್ಟ್ ಮಾಡಲಿಕ್ಕೆ ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ನಿಮ್ಮ HCGಯ ಲೆವೆಲ್ಲು ಡಬಲ್ ತೋರಿಸ್ಬೇಕಾಗತ್ತೆ. ಹೀಗೆ ಡಬಲ್ ತೋರಿಸಿದರೆ ಮಾತ್ರ ನಿಮ್ಮ ಪ್ರೆಗ್ನೆನ್ಸಿ ರಿಸಲ್ಟ್ ಪಾಸಿಟಿವ್ ಆಗಿದೆ ಅಂತೇಳಿ ಅರ್ಥ. ಇವಾಗ ಒಂದು ವೇಳೆ ನಿಮ್ಮ ಒಂದು HCGಯ ಲೆವೆಲ್ ಮೋರ್ ದ್ಯಾನ್ 25 ಇದ್ದರೆ ನಿಮ್ಮ ಒಂದು ಪ್ರೆಗ್ನೆನ್ಸಿಯ ರಿಸಲ್ಟು ಪಾಸಿಟಿವ್ ಆಗಿದೆ ಅಂಥೇಳಿ. ಸೊ ಹಾಗಾಗಿ ಒಂದು ಹೆಲ್ತಿ ಪ್ರೆಗ್ನೆನ್ಸಿ ಕ್ಯಾರಿ ಆಗಬೇಕಾದ್ರೆ ಈ ಒಂದು HCGಯ ಲೆವೆಲು ಎವ್ರಿ 24 ಅವರ್ಸ್ ಅಥವಾ 48 ಅವರ್ಸಿಗೆ ಡಬಲ್ ಆಗಬೇಕಾಗತ್ತೆ. ಈ ಒಂದು ಪ್ರೆಗ್ನೆನ್ಸಿಯ ಹಾರ್ಮೋನ್ ಆದ HCG ಎಂಬ ಹಾರ್ಮೋನು ಫಸ್ಟು ಬ್ಲಡ್ಡಲ್ಲಿ ಕಾಣಿಸ್ಕೊಳ್ಳುತ್ತೆ, ನಂತರ ಅದು ನಿಧಾನವಾಗಿ ಯೂರಿನ್ನಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ನೀವೇನಾದರೂ ಯೂರಿನ್ ಪ್ರೆಗ್ನೆನ್ಸಿಗೆ ಹೋಲಿಸ್ಕೊಂಡ್ರೆ ಈ ಒಂದು ಬೀಟಾ HCG ಎಂಬ ಬ್ಲಡ್ ಟೆಸ್ಟು ಅಕ್ಯುರೇಟಾಗಿ ರಿಸಲ್ಟ್ ಸಿಗುವಂಥ ಸಾಧ್ಯತೆಗಳಿವೆ. ಇದರಲ್ಲಿ ಕ್ಲಿಯರಾಗಿ ಗೊತ್ತಾಗುತ್ತೆ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಥವಾ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ. ಕೆಲವೊಮ್ಮೆ ಕೆಲವು ಕಾರಣಗಳಿಂದ ನಿಮ್ಮ ಹೋಮ್ ಪ್ರೆಗ್ನೆನ್ಸಿ ಟೆಸ್ಟು ನೆಗೆಟಿವ್ ತೋರಿಸುವಂಥ ಸಾಧ್ಯತೆಗಳಿವೆ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತ ಹೇಳಿದರೆ, ಯಾವುದೇ ನಿರ್ಧಾರಕ್ಕೆ ಬರೋಕ್ಕಿಂತ ಮುಂಚೆ ಒಮ್ಮೆ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ನೀವು ಬೀಟಾ HCG ಎಂಬ ಬ್ಲಡ್ ಟೆಸ್ಟ್ ಮಾಡಿದರೆ ಅದರಲ್ಲಿ ಕ್ಲಿಯರಾಗಿ ರಿಸಲ್ಟ್ ಸಿಗತ್ತೆ. ಮೊದಲ 3 ತಿಂಗಳು ಸಾಮಾನ್ಯವಾಗಿ ಈ HCGಯ ಲೆವೆಲು ಸ್ವಲ್ಪ ಹೈ ಇರುತ್ತೆ, ನಂತರ ಅದು ನಿಧಾನವಾಗಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಕೆಲವರಿಗೆ ಮೊದಲ 3 ತಿಂಗಳು ಈ ಒಂದು ಪ್ರೆಗ್ನೆನ್ಸಿಯ ಲಕ್ಷಣಗಳು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಾಣಿಸ್ಕೊಳ್ಳುತ್ತೆ. ಈ ಒಂದು ಬ್ಲಡ್ ಟೆಸ್ಟು ನೀವು ಸಾಮಾನ್ಯವಾಗಿ ಕನ್ಸೀವ್ ಆದ 8 to 10 ಡೇಸ್ನಲ್ಲೂ ಮಾಡಿದರೂ ಕೂಡ ನಿಮಗೆ ಪಾಸಿಟಿವ್ ರಿಸಲ್ಟ್ ತೋರಿಸುವಂಥ ಸಾಧ್ಯತೆಗಳಿವೆ. ಯಾಕಂದರೆ ಈ ಒಂದು ಹಾರ್ಮೋನು ಫಸ್ಟು ಬ್ಲಡ್ಡಲ್ಲಿ ಕಾಣಿಸ್ಕೊಳ್ಳೋದ್ರಿಂದ. ಹಾಗೆ ಯೂರಿನ್ ಟೆಸ್ಟ್ ಯಾವಾಗ ಪಾಸಿಟಿವ್ ಬರಬಹುದು ಅಂತ ಹೇಳಿದರೆ ನೀವು ಕನ್ಸೀವ್ ಆದ 10 to 14 ಡೇಸ್ನ ಒಳಗೆ ಗೊತ್ತಾಗ್ಬೋದು. ನೆಕ್ಸ್ಟ್ ಇನ್ಯಾವುದರಿಂದ ನೀವು ಪ್ರೆಗ್ನೆಂಟ್ ಇದ್ದೀರಾ ಅಂತೇಳಿ ತಿಳ್ಕೊಬೋದು ಅಂತ ಹೇಳಿದರೆ ಸ್ಕ್ಯಾನಿಂಗ್ ಮಾಡೋದ್ರಿಂದ.
ಹಾಗಾಗಿ ಈ ಒಂದು ಸ್ಕ್ಯಾನ್ ಮಾಡೋದ್ರಿಂದ ಕೂಡ ನೀವು ಪ್ರೆಗ್ನೆಂಟ್ ಇದ್ದೀರಾ ಇಲ್ವಾ ಅಂತೇಳಿ ಗೊತ್ತಾಗುತ್ತೆ. ಇದರ ಜೊತೆಗೆ ಭ್ರೂಣ ಎಲ್ಲಿ ಬೆಳೀತಾ ಇದೆ, ಸರಿಯಾದ ಜಾಗದಲ್ಲಿ ಬಂದು ಅಂಟ್ಕೊಂಡು ಬೆಳೀತಾ ಇದೆಯಾ ಇಲ್ಲ ಅಂತೇಳಿ ಈ ಒಂದು ಸ್ಕ್ಯಾನ್ ಮಾಡೋದ್ರಿಂದ ತಿಳ್ಕೊಬೋದು. ಈ ಒಂದು ಭ್ರೂಣ ಸರಿಯಾಗಿ ಅಂಟ್ಕೊಂಡು ಬೆಳಿಬೇಕಾದ ಜಾಗ ಅಂತ ಹೇಳಿದರೆ ನಿಮ್ಮ ಗರ್ಭಕೋಶದ ಒಳಪದರ, ಅದನ್ನು ಎಂಡೋಮೆಟ್ರಿಯಂ ವಾಲ್ ಅಂತ ಹೇಳ್ತೀವಿ, ಅಲ್ಲಿ ಬಂದು ಈ ಒಂದು ಭ್ರೂಣ ಅಟ್ಯಾಚ್ ಆಗಿ ಬೆಳಿಬೇಕಾಗತ್ತೆ. ಫಸ್ಟ್ ಇದು ಫಲೀಕರಣವಾಗುವಂಥದ್ದು ನಿಮ್ಮ ಗರ್ಭಕೋಶದ ಗರ್ಭನಾಳದಲ್ಲಿ. ನಂತರ ಅದು ನಿಧಾನವಾಗಿ ಟ್ರಾವೆಲ್ ಮಾಡಿ ಬಂದು ನಿಮ್ಮ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಅಲ್ಲೇ 9 ತಿಂಗಳುಗಳ ತನಕ ಅದು ಬೆಳಿಬೇಕಾಗತ್ತೆ. ಇದು ನಾರ್ಮಲ್ ಆಗಿ ನಡೆಯುವಂಥ ಪ್ರೋಸೆಸ್ ಆಗಿದೆ. ಈ ಒಂದು ಸ್ಕ್ಯಾನ್ ಮಾಡೋದ್ರಿಂದ ನಿಮ್ಮ ಭ್ರೂಣಕ್ಕೆ ಎಷ್ಟು ವಾರ ಆಗಿದೆ ಅಂತ ಕೂಡ ತಿಳ್ಕೊಬೋದು. ಮತ್ತು EDD ಡೇಟ್ ಕೂಡ ನಿಮಗೆ ಡಾಕ್ಟ್ರು ಕೊಡ್ಬೋದು. ಅಂದರೆ ಎಕ್ಸ್ಪೆಕ್ಟೆಡ್ ಡೇಟ್ ಆಫ್ ಡೆಲಿವರಿ, ಅಂದರೆ ಯಾವ ತಿಂಗಳಲ್ಲಿ ನೀವು ಅಂದಾಜಲ್ಲಿ ಡೆಲಿವರಿ ಆಗ್ಬೋದು ಅಂತ ಹೇಳಿ ಒಂದು ಡೇಟ್ ಕೊಡ್ತಾರೆ. 1 ಭ್ರೂಣ ಇದೆಯಾ ಅಥವಾ 2 ಭ್ರೂಣ ಇದೆಯಾ ಅಂತ ಕೂಡ ತಿಳ್ಕೊಬೋದು. ಮತ್ತು ನಿಮ್ಮ ಒಂದು ಭ್ರೂಣ ಗರ್ಭನಾಳದಲ್ಲೇ ಉಳಿದುಕೊಂಡಿದೆಯಾ ಅಥವಾ ಗರ್ಭಕೋಶದ ಒಳಪದರಕ್ಕೆ ಬಂದು ಅಂಟ್ಕೊಂಡು ಬೆಳೀತಾ ಇದೆಯಾ ಅಂತ ಕೂಡ ನೋಡ್ಬೋದು. ಇದರ ಜೊತೆಗೆ ಫಿಟಲ್ ಪೋಲ್ ಮತ್ತು ಯೋಗ್ ಸ್ಯಾಕನ್ನು ಕೂಡ ನೋಡ್ಬೋದು. ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಟೆಸ್ಟ್ಗಳು ಮಾಡೋದ್ರಿಂದ ನೀವು ಪ್ರೆಗ್ನೆಂಟ್ ಇರ್ಬೋದಾ ಇಲ್ಲ ಅಂತೇಳಿ ತಿಳ್ಕೊಬೋದು ಅಂತ ಹೇಳಿ ಡೀಟೇಲ್ಸ್ ಆಗಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ಇನ್ಫಾರ್ಮೇಷನ್ ನಿಮಗೆ ಇನ್ಫಾರ್ಮೇಟಿವ್ ಅನಿಸಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿಯು ಫ್ರೆಂಡ್ಸಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.